ಪಾಪ ಒಂಟ ಹ್ಞೂ ಕಂದೊಡವ ಒಣಬೇಕು ಇವಾಗ ಏನು ಚಾಲ್ದು ನಾಷ್ಟ ತಿನ್ಕೊಂಡು ಹೋಗ್ಬೇಕು. ಸರಿ ಸರಿ ಕಣಪ್ಪ, ಹುಷಾರಾಗಿ ಹೋಗ್ಬಿಟ್ಟು ಬಾ. ನಾಷ್ಟ ತಿಂದ? ಇನ್ನ ಎಲ್ಲಿ ದೊಡವ, ಇನ್ನೂ ತಿಂದಿಲ್ಲ. ಮಾಡ್ತಾವಳಿ ಇನ್ನವ, ಅದಕ್ಕೆ ತಿನ್ಕೊಂಡೆ ಹೋಗೋಣ ಅಂದ್ಕೊಂಡು ಸುಮ್ಮನಾದೆ. ಹ್ಞೂ ಕಣಪ್ಪ, ತಿನ್ಕೊಂಡು ಹೋಗು. ಸುಮ್ಮನೆ ಹೋಟ್ಲು ಪಾಟ್ಲು ಎಲ್ಲ ಬೇಡ, ದುಡ್ಡು ವೆಚ್ಚ ಆಯ್ತದೆ ಅಲ್ವಾ. ತಿನ್ಕೊಂಡು ಹೋಗು, ಬಾಸ್ಕು ತಗೊಂಡು ಹೋಗು. ಹ್ಞೂ ಕಂದೊಡವ, ಬಾಕ್ಸುವ ತಗೊಂಡು ಹೋಗೋದು, ಹಂಗೆ ಹೋಗಲ್ಲ. ಬಾಕ್ಸ್ ತಗೊಂಡು ತಿನ್ಕೊಂಡು ಹೋಯ್ತೀನಿ. ಹೂವೆಲ್ಲೋದು ಎದ್ದಾಗಿಂದ ಕಾಣ್ತಾನಿಲ್ಲ. ಅಯ್ಯೋ ಇಲ್ಲ ಇದ್ಲು ಕಣ್ಮಗ. ನಾವು ಸಾರಿಗೆ ತರಕಾರಿ ಪರ್ಕಾರಿ ಎಲ್ಲ ಸೋಸ್ಕೊಂಡು ಕೊಟ್ಟು ಹುಡುಗಿ ಅಡುಗೆ ಮಾಡೋಕ್ಕೋಯ್ತು. ನಿಮ್ಮ ಹೂವು ಇಲ್ಲ ಎಲ್ಲೋ ಓದ್ಲು ಕಣಪ್ಪ. ಈಚೆಗೆಲ್ಲೋ ಇತ್ಲು ತಕ್ಕ ಓದ್ಲು ಇಲ್ಲ ಎಲ್ಲೋದ್ಲು ಕಾಣೆ ಕಣವ. ಇಲ್ಲೇ ಇರ್ಬೇಕು ಕಣ್ಮಗ. ಯಾಕಲ್ಲ? ಅಯ್ಯೋ ಕೇಳ್ದೆ ಕೊಂದೊಡವ, ಎಲ್ಲೂ ಕಾಣ್ತಿಲ್ವಲ್ಲ, ಕೇಳ್ದೆ. ಏನು ನಾಷ್ಟ ಮಾಡ್ತಾಳೆ ದೊಡವ? ಅಯ್ಯೋ ಅದು ಅಂಥದ್ದು ದೋಸೆ ಹೋಯ್ತಾವ ಕಣಪ್ಪ. ದೋಸೆ ಆಮೇಲೆ ಟೊಮೆಟೊ ನಿಂಗೆ ಗೊಜ್ಜು ಮಾಡ್ತಿರ್ಬೋದು. ಬೂಡತ್ತಾಗೆ ಅಲ್ಲ ನ್ಯಾಂದಿಸಲ್ಲ ಇಡ್ಲಿ ಮಾಡ್ಯವಳೆ, ಇವತ್ತಲ್ಲೇ ದೋಸೆ ಮಾಡ್ತಾಳೆ. ಆ ಫ್ರಿಜ್ನಾಗ ಇಕ್ಕೊಂಬಿಟ್ಟು ಅದಿನ ಉಯ್ದು ಕೊಡ್ತಾಳೆ ಹೆಂಗೆ. ಅಯ್ಯೋ ಅವಳು ತಾನೇ ಯಾವ ಹೊತ್ತಿಗೆ ಅಂತ ಏನಪ್ಪ ಮಾಡ್ತಾಳೆ. ಆಲೇ 8:30 ಆಗೈತೆ. ಪಾಪ ಅದು ಬಾಕ್ಲು ಸಾರಿಸಿ ಮನೆ ಸಾರಿಸಿ ಪೂಜೆ ಮಾಡಿ ವಾರ ಮಾಡಿ ಪಾಪ ಅದಕ್ಕೂ ಒಂದೇ ಎರಡೇ ಕೆಲಸ ಮಗ. ಇವತ್ತು ಒಂದಿನ ದೋಸೆ ತಿನ್ಕೊಂಡು ಹೋಗು. ನಾನು ನಾಳಿಕೆ ಏನಾರ ರೊಟ್ಟಿ ಮಾಡಿಕೊಡ್ತೀನಿ. ದೊಡ್ಡಬಾವು ಪಾಪ ನೀನು ಯಾಕೆ ಮಾಡ್ತೀಯ? ಸುಮ್ಮನಿರು, ಅವ್ರು ಮಾಡ್ಕೊತಾರೆ. ಹೋಳಿದಷ್ಟೇ ಇದೇನು ನ್ಯಾಂದಿಸಲ್ಲ ಇಡ್ಲಿ ಮಾಡ್ಬಿಟ್ಟು ಇವತ್ತು ಅಲ್ಲೇ ದೋಸೆ ಹೋಯ್ತಾಳಲ್ಲ ಅಂತ. ಬಸ್ಸಾರು ಮಾಡೋಕ್ಕೆ ಸೊಪ್ಪು ಕಾಳೆಲ್ಲ ಹಾಕಿಳ್ಕಣಪ್ಪ. ನೀನು ಹೋಗೋ ಹೊತ್ತಿಗೆ ಗೊತ್ತಾಯ್ತದೆ. ಇಲ್ಲಾಂದ್ರೆ ಮುದ್ದೆ ಉಣ್ಕೊಂಡು ಹೋಗಿ ಹೋಗ್ಬೋದಿತ್ತು. ಏನು ಮಾಡೋಣ, ಅದಕ್ಕೆ ದೋಸೆ ಉಳ್ಕೊಂಡು ಹೋಗ್ಮಗ ಅಂತ ನಾವೇ ಒಂದು ಕಣಪ್ಪ. ಬೇಜಾರು ಮಾಡ್ಕೊಬೇಡ. ಇವತ್ತು ಒಂದಿನ ತಿಂದೋಗು, ಇಲ್ಲ ಮುದ್ದೆ ಹಾಕತಕ್ಕ ಇರು. ಇಲ್ಲ ಕಂದೊಡವ, ಗೊತ್ತಾಗೋಯ್ತದೆ. ಮತ್ತೀಗ ದೋಸೆ ತಿನ್ಕೊಂಡು ಹೋಗು ಆಯ್ತಾ. ಬಾಕ್ಸು ಬಾಕ್ಸೇನು ತಗೊಂಡು ಹೋಗ್ಬೇಡ. ಇನ್ನೇನು ಬಾಕ್ಸು ಅಂತ ದೋಸೆನೂ ತಗೊಂಡೋಗ್ಯಾ. ಮುದ್ದೆ ಅನ್ಕೊಂಡು ಅರ್ಧ ಗಂಟೆ ಬಂದು ಊಟ ಮಾಡ್ಕೊಂಡು ಹೋಗು. ಓ ಸರಿ ಕಂಡ್ಬಿಡು ದೊಡವ, ಹಂಗೆ ಮಾಡ್ತೀನಿ. ಅಲ್ಲ ಕಂದೊಡವ, ಅಕ್ಕಂಗೆ ಫೋನ್ ಮಾಡಿ ಬಾವು ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲ, ಬರ್ತಾರಂತ ಇವತ್ತು. ಅಯ್ಯೋ ಕಾಣೆ ಕಣಪ್ಪ, ಫೋನ್ ಮಾಡಿದೆ. ಅಯ್ಯೋ ಬ್ಯಾಡ ಬಿಡು ಮಗ, ಇನ್ನೊಂದು ಸಹ ಯಾವಾಗನ ಬರ್ತಾರೆ. ಇದು ಯಾಕೆ ದೊಡವ, ನಿಮ್ಮ ಮಗಳು ಮನೆ ಥರ ನಮ್ಮ ಮನೆದು ಅಡ್ದಲ್ಲ ಅಂತಾನೆ, ಹಂಗೇನು ಅನ್ಕೋಬೇಡ, ಕರ್ಸು. ಅಯ್ಯೋ ಮಗ ಹಂಗೆಲ್ಲ ಸುಮ್ ಕೂತ್ಕ, ನಿಂಗೆ ಗೊತ್ತಾಕಿಲ್ಲ. ಹಂಗಲ್ಲ ಕಣಪ್ಪ, ಹಂಗೆಲ್ಲ ಯೋಚನೆ ಮಾಡಬೇಡ ನೀನು, ಸುಮ್ಮನಿರು. ಮತ್ತೀಗ ಇನ್ನೇನು ದೊಡವ ನೀನು? ಅಲ್ಲೇ ಏನೋ ಅಕ್ಕ ಬಾವು ಒಂದು ಸಮ ಹಂಗೋಗಿ ಬಂದೋಗ್ಲಿ ಅಂತ ನಾನಂದ್ರೆ ನೀನೊಳ್ಳೆ ಕಾರ್ಸಕ್ಕೆಯ ಹಿಂಜರ್ಕೆ ಪಡ್ಕೊತಲ್ಲ ದೊಡವ ನೀನು. ಹೋಗಂಗೆ ಹೇಳ್ತೀನಿ ನೀರು. ಮಗ ತಪ್ಪು ತಿಳ್ಕೊಬೇಡ ಕಣಪ್ಪ. ನಿಮ್ಮ ಅಕ್ಕನ ಪರಿಸ್ಥಿತಿ ನಿಂಗೂ ಗೊತ್ತಲ್ವಾ. ಈಗಿದ್ದ ಜ್ಞಾನ ಇನ್ನೂ ನಿಮ್ಸಕ್ಕಿರಲ್ಲ. ಅಯ್ಯೋ ನಂಗೆ ಅದೆಲ್ಲ ಗೊತ್ತು ಕಣ, ಸುಮ್ಕಿರ್ ದೊಡವ ನೀನು. ನೀನೇನು ತಲೆಗೆಡ್ಸ್ಕೊಬೇಡ, ಎಲ್ಲರೂ ಇರ್ತೀವಲ್ಲ. ಬಂದು ಹೋಗಾರ ಬಿಡು, ಒಂದು ರಾತ್ರಿ ಇದ್ಬಿಟ್ಟು ಹೋಯ್ತಾರೆ. ಫೋನ್ ಮಾಡಿ ದೊಡವ ನೀನು. ಲೇ ಯಾಕ್ಲೆ ಗೊತ್ತಾಗಿಲ್ವ ನಿಂಗೆ? ಅಲ್ಲ ಟೇಷನ್ಗೆ ಹೋಗ್ಬೇಕು ಗೊತ್ತಾಯ್ತು. ಆ ಕೆಲ್ಸಕ್ಕೆ ಅಂದ್ಕೊಂಡವನು ಇನ್ನ ಇಲ್ಲೇ ಕುಕ್ಕುರ್ಸಿದ್ದೀನಿ ನೀನು. ನೇ ಯಾಕೆ ಹಂಗಾಡ್ತಿದ್ದಿ? ಓತಂಕಂತ ತಕೋ, ಊಟ ಮಾಡ್ಕೊಂಡು ಹೋಯ್ತಾನೆ. ನೀನು ಯಾಕೆ ಹಿಂಗಾಡ್ತಿದ್ಯಾ? ಮತ್ತೆ ಇನ್ನೇನಕ ನೀರು ಕಾಯ್ತಿಲ್ಲ. ಸೌದೆ ಬೇರೆ ನಂದೋಗ ಮಳೆ ಬಂದ್ಬಿಟ್ಟು ಏನು ಬೆಳಗ್ಗೆ ಎಗ್ರಾರ್ಥ ಬಿದ್ದವ್ ನನ್ನ ಮೇಲೆ ಸ್ನಾನ ಮಾಡಬೇಕು. ನೀರೆಲ್ಲ ಮಟ್ಟೆ ಎಲ್ಲ ಒಣಗ ಕಾಯ್ಬಿಟ್ಟು ಹಂಗೆ ಬಿಟ್ಟಿದ್ದಿ, ನೀರೆಲ್ಲ ನೆನ್ಸ್ಬಿಟ್ಟಿದ್ಯಾ ಅಂತ ಈಗ ನೋಡಿದ್ರೆ ಕುಕ್ಕುರ್ಸ್ಕೊಂಡು ನೀಲಿ. ಆಯಿತು ಹೋಯ್ತಾನೆ, ಗೊತ್ತಾಗೈತೆ. ನಾನೇ ದೋಸೆ ತಿನ್ಕೊಂಡು ಹೋಗಿ ಅಂತ ಕುತ್ಕೊಂಬಂತ ಹೇಳಿದ್ದೀನಿ. ಓ ಸರಿ ಸರಿ. ಏನೋ ಅತ್ತೆ ಮನ್ಗೆ ಹೋಗಿ ಬಂದಮೇಲೆ ಒಂದು ಸುತ್ತ ಚಿಗುರ್ಕೊಂಬಿಟ್ಟಾನೆ. ನೈ ಮುಚ್ಚು ಬಾಯ, ಅದೇನು ಮಾತು ಅಂತ ಆಡೋದು ನೀನು? ಅಯ್ಯಯ್ಯಯ್ಯೋ, ಏನು ಅತ್ತೆ ಮನ್ಗೆ ಹೋಗಿ ಬಂದ ತಕ್ಷಣ ಬದಲಾಯ್ಬಿಟ್ನಾ? ಅದೇನು ಮಾತು ಅಂತ ಆಡ್ತೀನಿ, ಕುತ್ಕ ಸುಮ್ಮನೆ ನೀನು. ಮತ್ತೆ ಇನ್ನೇನು ಯಾಕಯ್ಯ, ಏನು ಬೆಳಗ್ಗೆ ಜೀಗೆ ಹರಿತಾ ಬಿದ್ದೋನೆ. ಇರಲ್ಲ ಮಗ, ಒಂದು ನಿಮಿಷ ಕಾಯಿಸ್ಕೊಡ್ತೀನಿ ಅಂತ ನಾನಂದ್ರೆ ಬುಡತಾಗೆ ನಾನೇ ಕಾಯಿಸ್ಕೊತೀನಿ ಹಂಗೆ ಹಿಂಗೆ ಅಂತ. ಏನು ಹೊಸಿ ಆಡಲಿಲ್ಲ. ಅಯ್ಯೋ ಹೋಗ್ಲಿ ಬಿಡ್ನೆ ಮಗ, ಅದು ಯಾಕೊಳೆ ಹಂಗೆ ಆಡಿಯೇ. ಹೋಗ್ಲಿ ಬಿಡು, ಹೋಗ್ನೆ. ನೀನು ಸೊಸೆ ಅದು ಏನು ಮಾಡ್ತಾಳೆ ನೋಡು. ಇನ್ನವ ದೋಸೆ ಒಯ್ತೀನಿ ಅಂತ ಓದ್ಲು, ಬರಲಿಲ್ಲ. ಅವಳು ಇದು ಕೊಟ್ಟಂಗೆ ಇವನು ತಿಂದು ಹೋದಂಗೆ ಬಾ. ಅಲ್ಲ ಕಳೆ, ನಿಂಗೆ ಗೊತ್ತಾಗಿಲ್ವೇ? ಆಗ್ಲೇ ಏನು ಒಳ್ಳೆಯ ಅದ ಮೇಲೆ ನಿಂತ್ಕೊಂಡಿದೆ. ಹೋಗ್ಬೇಕು, ಓದ್ತಾಯ್ತು ಅಂದ್ಕೊಂಡು ಇವಾಗ ಅಲ್ಲೇ ಇಲ್ಲೇ ಕುಕ್ಕುರ್ಸಿದ್ಯೆ. ನೇ ಹುಚ್ಚಿಡ್ತದೆ ನಿಂಗೆ. ಅಲ್ಲ ಅವನು ಊಟ ಮಾಡ್ಕೊಂಡು ಹೋಗಿ ಅಂತ ನಾನಂದ್ರೆ ಬಡ್ಕೊತಾಳು ಒಂದು ದಿವಸ ಮಾತಾಗಿ. ಆ ಗೌರಿ ಊಟ ತಂದು ಇಕ್ಕದಂಗೆ ನನ್ನ ಮಗ ಉಂಡಂಗೆ ಓದಂಗೆ. ಒಂದು ಗಂಟೆ ಮಾಡ್ತಾಳು ಒಂದು ಬದುಕ. ಅಯ್ಯೋ ಸುಮ್ಮನೆ ಪಾಪ, ಆ ಹುಡುಗಿಗೇನು ಹೊಸಿ ಕೆಲಸವಾ ಹೇಳುವ? ಅದೇ ಅಂತ ಕೆಲಸ ಎಲ್ಲನೂ ನಾನೇನು ಕುತ್ಕೊಂಡು ಎಲ್ಲ ಮಾಡ್ಕೊಡಲ್ವಾ? ಪಾತ್ರೆ ಬೆಳಿ ಕೊಟ್ಟಿದ್ದೀವಿ, ಸೋಪ್ ಸೋಸ್ ಕೊಟ್ಟಿದ್ದೀವಿ. ಇನ್ನೇನಾದೊಳಗೆ ಕೆಲಸ ಒಂದು ಚೂರು ಅಡುಗೆ ಬೇಯಿಸಿ ನನ್ನ ಮಗನಿಗೆ ಒತ್ತಿಲ್ಲೇ ಕೊಡೋಕ್ಕಾಕಿಲ್ವಾ? ಆಯಿತು ಮಾಡ್ಕೊಡ್ತಾಳೆ, ನೀನು ರಾಗ್ಲೆ ತೆಗಿಬೇಡ ಆಯ್ತಾ? ಸುಮ್ ಕೂತ್ಕೋ. ಹೋಗ್ನೇಕಯ್ಯ, ಯಾವಾಗಲೂ ಇದೆ ಆಯಿತು ನಿಂದು. ಹೇಳ್ದೊಡವ, ನಾನು ಹೇಳಿದ್ದು ಏನು ಮಾಡ್ತೀವಿ ಗೊತ್ತಾ? ಕರ್ಸಲ್ವಾ ಅಕ್ಕುನ? ಯೋನ್ ಮಾತಾಡ್ತಿದ್ದಿ? ಯಾವಕ್ಕ? ಅದೇ ಕಣವ, ರಂಗಕ್ಕುನವ ಬಾವುನವ ಇಬ್ರು ಕರ್ಸಿದೊಡವ. ಒಂದಿನ ಇದ್ದೋಯ್ತಾರೆ, ಇಲ್ಲ ಹಂಗೆ ಬಂದು ಹಂಗೆ ಹೋಗ್ಲಿ, ನಮ್ಮ ಮನೆಗೆ ಬಂದೇ ಇಲ್ವಲ್ಲ ಅಂತ ಹೇಳ್ತಾ ಇದ್ದೆ. ದೊಡವ ಇಲ್ಲ ಬೇಡ ಅಂತೈತೆ. ಅಯ್ಯೋ ನಿಮ್ದು ಅಡವ ಎಲ್ಲೋಕ್ಕತ್ತಾಳೆ ಬಾರ ನಮಗೆ. ಏನು ನಮ್ಮಂತ ಬಡವ್ರ ಮನೆಗೆಲ್ಲ ಅವ್ರ ಮಕ್ಕಳನ್ನ ಕರೆಸ್ತಾಳೆ. ಕೂತ್ಕ. ನೇ ಏನು ಹಿಂಗೆ ಮಾತಾಡ್ತೀನಿ ನೀನು? ಏನು ಬಡವ್ರ ಮನೆ, ನಾನು ಉಣ್ಣಕ್ಕೆಲ್ಲ ನಿಮ್ಮ ಮನೆಗೆ ಅಲ್ವಾ? ಆಯ್ತು ಬಿಡು, ಹೋಯ್ತೀನಿ ನಾನು.
ಮತ್ತೆ ಇನ್ನೇನು ಯಾಕಯ್ಯ ಯೋಸ್ತಿಸಿಂದ ಹೇಳ್ತಾ ಇದ್ದೀನಿ ಕರ್ಸು ರಂಗಮ್ಮನ ಆಮೇಲೆ ನೀನು ಅಳಿಯನ್ನ ಬಂದು ಒಂದು ದಿವಸ ಇದ್ಬಿಟ್ಟು ಹೋಯ್ತಾರೆ ಹಂಗೆ ನಿಮ್ಮ ಅಮ್ಮಗೂ ಕರ್ಕೊಂಬರಕ್ಕೆ ಹೇಳು ಅಂತ ಎಷ್ಟು ಸರಿ ಹೇಳಿರ್ವ ನೀನು ಒಂದ್ಕಿತನ ನನ್ನ ಮಾತು ಕೇಳಿದ್ದಿ ಹೇಳು ಯಾವಾಗ ನೋಡಿರ್ವ ಏನಾನ ಒಂದು ಹೇಳ್ತಿರ್ತೀಯ ಹಾಂ ಅಯ್ಯೋ ಮಗ ಕರ್ಸಕ್ಕೆ ಏನೂ ಇಲ್ಲ ಕಳೆ ಕರ್ಸ್ತೀನಿ ಅದಕ್ಕೇನೂ ಇಲ್ಲ ನನ್ನ ಮಗಳು ಹಸಿ ಬುದ್ಧಿ ಕಮ್ಮಿ ಅಂತ ಗೊತ್ತಲ್ವ ನಿಂಗೂ ಬಿಡ್ನ್ಯಾಕಯ್ಯ ಅವಳ ಮನೆ ಅವಳನ್ನ ಸಿಕ್ತಾಗಿಂದನ್ವ ಯಾಕೆ ಅವಳು ಹೆಂಗೆ ಅಂತ ನಮಗೆ ಗೊತ್ತಿಲ್ವ ನಾವೇನು ಹೊಸ ಜನಗಳೇ ಹಿಂಗೆ ಮಾತಾಡ್ತಿಲ್ಲ ಒಳ್ಳೆ ಹಂಗಲ್ಲ ಕಣ್ಣೆ ಮಗ ನಾನು ಒಳದ ಹಂಗಲ್ಲ ನನ್ನ ಒಳ್ಳಿಯ ಇಲ್ಲಿ ಒಳ್ಳಿಗೆ ಹೊಸಿ ಹಂಗೆ ಹೊಂದ್ಕೊಂಡು ಹೋಗ್ತಾರೋ ಏನು ಕತೆನೋ ಅಂತ ನಾನು ಸುಮ್ಮನೆ ಅದೇ ಕಣ್ಣೆ ಮಗ ಅಷ್ಟೇ ಏನು ಮನೆ ಏನು ನಾನೇನು ಬಡ್ಸ್ತಂತಲ್ಲಿ ಬೆಳೆದೋಳಲ್ವ ಇವಳು ನೀನೆಯ ಗೊತ್ತು ಬಿಡು ನನಗೆ ಅಲ್ಲ ಓಲಿ ಅವ್ರೇನು ಇಲ್ಲೇ ಬಂದು ಜೀವನ ಮಾಡು ಅಂತ ಹೇಳ್ತಾವ್ರ ಏನೋ ಒಂದು ದಿನ ಹಂಗೆ ಬಂದು ಹಂಗೆ ಹೋದ್ರೆ ಏನಾಯ್ತದೆ ಗೌರಿ ಹಬ್ಬಕ್ಕೂ ಪಾಪ ಕರ್ದಿಲ್ಲ ನಿಮ್ಮ ಮಗಳನ್ನ ಯಾರನ್ನ ಏನು ಅನ್ನಕ್ಕಿಲ್ಲ ಹೇಳು ಒಂದಿನ ಕರೆದ್ಬಿಟ್ಟು ಗೌರಿ ಹಬ್ಬ ಮಾಡಿ ಕಳ್ಸೋಣ ಕರಿ ನೀನು ಏನೂ ಆಗಲ್ಲ ಪಾಪ ನೀನು ಒಳ್ಳೆಯ ಒಳ್ಳೇನು ಹಂಗೆಲ್ಲ ಏನು ಅನ್ಕೊಳ್ಳಲ್ಲ ಆಯ್ತು ಬಿಡ್ನೆ ಮಗ ಕರಿತೀನಿ ನೀನು ಅನ್ಕೊಂಡಿದ್ಯಾ ನಾನು ಕರ್ದೇ ಇಲ್ಲ ಅಂತ ಅದು ಓಟ್ಕಿತ ಕರ್ದಿದ್ದೀನೋ ನನ್ನ ತಂಗಿ ಮನೆಗೆ ಹೋಗೋಣ ಅಂತ ನಾನು ನೋಡಿಯ ಆ ಕೆಲಸ ಐತೆ ಕಣತಿ ಇವತ್ತು ಈ ಕೆಲಸ ಆಗ್ಬಿಟ್ಟೈತೆ 3 ದಿನ ಮುಂಚೆಗೆ ಹೇಳ್ಬೇಕು ಅಂತ ಹೇಳಿದ್ದೆ ಅದಕ್ಕೆ ನಾನು ಇತ್ತಾಗೆ ಅವ್ರು ನಾನು ಕರೆದಾಗ ಅವ್ರು ಬರಲ್ವಲ್ಲ ಅಂತ ನಾನು ಸುಮ್ಮನಾಗಿದ್ದೆ ಮಗ ಅಷ್ಟೇ ನಾನೇ ನಿಮ್ಮ ಮನೆಗೆ ನಾನು ಒಳ್ಳೆ ಕರ್ಸ್ಬಾರ್ದು ಅಂತ ಏನಿಲ್ಲ ಅವನಿಗೆ ದೇವರಲ್ಲ ಫೋನ್ ಮಾಡಿ ಇವತ್ತು ಕರಿತೀನಿ ನೋಡೋಣ ಏನಂತಾನೆ ಓ ಹಂಗ ಸರಿ ಕಣ್ಯಾಕಯ್ಯ ಆಯಿತು ಕರಿ ಒಂದ್ಸರಿ ಕರೆದು ನೋಡು ಅವ್ರು ಯಾವಾಗನ ಬರಲಿ ಪರವಾಗಿಲ್ಲ ಪಾಪ ನಿಂಗೆ ಯಾಕೆ ಸುಮ್ಮನೆ ಮುಜುಗರ ಮಾಡಿಸೋದು ಅವ್ರ ಮುಂದೆಗೆ ಬೇಡ ಬಂದರೆ ಗೊತ್ತಾಗಿ ಬರ್ದಿರ್ತಾರೆ ರಂಗಮ್ಮನವ ನಿಮ್ಮ ಅಮ್ಮಗೂ ಕಳ್ಸಕ್ಕೆ ಹೇಳು ಹಂಗೆಲ್ಲ ಇವನು ಮುಜುಗರ ಗಿಜ್ಗರ ಇಲ್ಲ ಸುಮ್ಮನೆ ಮಗ ನೀನು ಏನೇನು ಮಾತಾಡಬೇಡ ನೀನು ಏನಿಲ್ಲ ಕರಿತೀನಿರು ನೋಡೋಣ ಹಂಗೋ ಅವ್ನು ಬರೋಕ್ಕೆ ಆಗಿಲ್ಲ ಅಂದರೆ ರಂಗಮ್ಮನವ ನನ್ನ ಅಮ್ಮಗೂ ಇಬ್ಬರನ್ನು ಕಳಿಸ್ಕೊಡಪ್ಪ ಅಂತ ಹೇಳ್ತೀನಿ ಅದೇ ಅವನಂತ ನೀವು ಹೇಳ್ತೀನಿರು ಸರಿ ಆಯಿತು ಕರೆದು ನೋಡು ಸರಿ ಅಷ್ಟೇ ಇನ್ನೇನು ಇಲ್ಲ ಕಣ್ಯಾಕೆ ಪಾಪ ನಿನ್ನ ಮಗಳು ಯಾರು ನನಗೆ ಗೊತ್ತಾಗಕ್ಕೆ ಗೌರಿ ಹಬ್ಬ ಮಾಡು ಅಂತ ಅದಕ್ಕೆ ಪಾಪ ನೀನು ಮಾಡಿ ಕಳಿಸಿರು ಇಲ್ಲೇ ನಮ್ಮ ಮನೆಗೆ ಮಾಡಿ ಕಳಿಸು ಏನಾಯ್ತದೆ ಒಂಚೂರು ಬಾಗ್ನ ಕೊಟ್ಟು ಕಳ್ಸೋಕ್ಕಾಗಲ್ವಾ ಹೇಳು ಆಯ್ತು ಬಿಡ್ನೆ ನಾನೇ ಕರೆದು ಕಳಿಸಿ ಮಾಡ್ತೀನಿ ಬಿಡು ನಾನು ಅವತ್ತಿಂದ ಅಪ್ಪನ ಮನೆ ಅಪ್ಪ ಮಾಡಿಸು ಅಂದೆ ನೀನು ಮಾಡಿಸ್ಲೇ ಇಲ್ಲ ಓಲಿ ಬಿಡೋತ್ತಾಗೆ ಇದು ನಮ್ಮ ಅಪ್ಪನ ಮನೆ ಅಂತ ಅನ್ಕೊಳ್ಳವ ಅಂತ ಅಂದ್ಬಿಟ್ಟು ಇಲ್ಲೇ ಕರೆದು ಕಳಿಸ್ತೀನಿ ಎಷ್ಟು ತಕ ಅಡುಗೆ ಮಾಡ್ತಾಳೆ ಇವಳು ಜಾಲ ತಗೊಂಬಂದು ಕೊಡೋಕ್ಕಾಕಿಲ್ವ ಇವಳಿಗೆ ಅಲ್ಲೇ ಯೋಟಿದಿಂದ ಕಾಯ್ತಿದ್ದೀನಿ ಓದ್ತಾಯ್ತು ಅಂತ ಧ್ಯಾನ ಮನೆ ಇಲ್ಲ ಇವಳಿಗೆ ಅಯ್ಯೋ ಇರಪ್ಪ ಇರು ನಾನೇ ಹೋಗಿ ನೋಡ್ತೀನಿ ಅದು ಏನು ಅಂತ ಇರು ಗುಡ್ನೆಕಯ್ಯ ಪಾಪ ನೀನು ಯಾಕೋತಿ ಕೂತ್ಕೊ ನಾನು ಹೋಯ್ತೀನಿ ಇಲ್ಲ ಕಣ್ಣ ಮಗ ಫೋನ್ ಫ್ರಿಡ್ಜ್ ಮೇಲೆ ಇಕ್ಕಿದ್ದೀನಲ್ಲ ತಕೊಂಡು ಗೌರಿ ಅದೇನು ಮಾಡ್ತಾಳೆ ನೋಡ್ಕೊಂಡು ಇವನಿಗೆ ಆದರೆ ಅಷ್ಟೇ ಹಾಕಿಸ್ಕೊಂಬಂದು ಕೊಡ್ತೀನಿ ಇರು ಬಂದೆ ಸರಿ ಆಯ್ತು ಹೋಗು ಫೋನ್ ಮಾಡಿಸ್ಕೊಂಡು ತಗೊಂಬ ನೋಡೋಣ ಅದೇನಂತಾರೆ ಅಂತ ನೀನು ಬಲವಂತ ಮಾಡಕ್ಕೆ ಹೋಗಬೇಡ ಸುಮ್ಮನೆ ಒಂದು ಮಾತು ಕರಿಯೋದು ಕರಿಬೇಕಲ್ವಾ ಹ್ಞೂ ಆಯಿತು ಇರು ಅವ್ವ ಗೌರಿ ಯೋ ಮಾಡ್ತಿದ್ದವ ನಿನ್ನ ಗಂಡ ಪಾಪ ಕಾಯ್ಕೊಂಡು ಕೂತವನೆ ತಗೊಂಡು ಕೊಡು ನಾಷ್ಟವ ಇಲ್ಲೆಲ್ಲ ಫೋನ್ ಇಕ್ಕಿದ್ನಲ್ವ ಫ್ರಿಡ್ಜ್ ಮೇಲೆ ಎಲ್ಲೋಯ್ತವ ನನ್ನ ಫೋನು ಅಯ್ಯೋ ಇದೊಂದು ಕೈಗೆ ಸಿಗಲ್ಲ ಲೋ ಪಾಪ ಆ ಕೈನ ಮಗಳು ಒಳಗೆ ಬಂದರೆ ಇವಂದ ಮಾಡೋದು ಒಬ್ಬಟ್ಟು ಮಾಡೋಣ ಏನು ಮಾಡೋಣ ಏನು ಹಂಗೆ ನಮಗೆ ಗೊತ್ತು ನಾನು ಕೇಳ್ತೀನಿ ನೀನು ಬಂದು ಹೋಗು ನಂಗೆ ಹೆಂಗೆ ಗೊತ್ತಾಯ್ತದೆ ಅದು ಏನು ಮಾಡ್ಬೇಕು ಅಂತ ಹೇಳಿ ಅದು ಏನೇನು ಸಾಮಾನು ತರಬೇಕು ಅಂತ ಬರ್ಕೊಡಿ ನಾನು ಬೇಕಾದ್ರೆಲ್ಲ ತಂದು ಕೊಡ್ತೀನಿ ಅದೇನು ಮಾಡ್ಕೊಳ್ಳಿ ಸರಿ ಕಳ್ಳ ಆಯಿತು ಅದು ಯಾರೋ ಊರೊಳಗೆ ಮರಿ ಕೂತಾರೆ ಅಂತ ಹೇಳ್ದೆ ಹೂ ಕಣವೆ ಆಮೇಲೆ ಆ ಕಡೆ ಅಣಿಯರ ಮನೆಯವರು ಕುಯ್ತೀನಿ ನಾನು 3 ದಿವಸದಿಂದ ಹೇಳಿದ್ರು ಯಾಕವೆ 1 kg ಹೇಳೋಣ ಲೈ 1 kg ಯಾವ ಮುಲ್ಗತ್ತದೆ ಬಾಡು ಒಂದು 2.5 kg ಹೇಳು ಮನೆ ತುಂಬ ಜನ ಆದರೆ ಏನ ರಂಗಮ್ಮನೊಳಗೆ ಹಣ್ಣು ಬಂದರೆ ಬೇಕಾಯ್ತದೆ ಇನ್ನೇನು ಕೋಳಿ ಮಾಡಿಕಾಯ್ತದ ಕೋಳಿನೂ ಮಾಡೋಣ ಒಂದು 2.5 kg ಮಟನ್ಗೆ ಹೇಳು ಸರಿ ಕಣವೆ ಆಯಿತು 2.5 kg ಸಾಕಾ ಅಯ್ಯೋ ಜೊತೆಗೆ ಕೋಳಿ ತಗೊಂಬಂದು ಅಯ್ಯೋ ಕಬಾಬೋ ಎಂಥದ್ದು ಚಾಪಿಸ ಮಾಡ್ಕೊತಾರೆ ಸಾಕು 2.5 kg ಹೇಳು ಹೋಗು ಸರಿ ಆಮೇಲೆ ಆ ಕೈ ಮುಂದ್ಗಡೆ ಅಂದ್ಬೇಡ ಅವಳು ಮೊದಲೇ ಇದಾದಂಗೆ ಆಡ್ತಾಳೆ ತರಬೇಡ ಪಾಪ ದುಡ್ಡು ಜಾಸ್ತಿ ಐತೆ ಅಂತ ಹಿಂಗೆ ಆಡ್ತಾಳೆ ಅವಳು ಮುಂದೆ ಏನು ಅನ್ನಕೋಬೇಡ ಸುಮ್ಮನೆ ಹೇಳ್ಕೊಂಡಿರೋ ಮನೆಯವ್ರಿಗೆ ನಾಡ್ದು ಆಚೆ ನಾಡ್ದು ಅವ್ರೇನೋ ಬಂದಕ್ಕೆ ಇಸ್ಕೊಂಬರೋಣ ಅಲ್ಲ ಕಣವೆ ಬಂದ್ರೇನೋ ಸರಿ ಅವ್ರು ಬರಲಿಲ್ಲ ಅಂದರೆ 2.5 kg ಮಟನ್ ಏನಮ್ಮ ಮಾಡ್ತೀಯಾ ಅಯ್ಯೋ ಬರಲಿಲ್ಲ ಅಂದ್ರೆ ಇನ್ನೇನು ಯಾರ್ಗಾನ 1 kg ಮಾರ್ಕೊಳ್ಳೋಣ ಇನ್ನೇನು ಬಾಡು ಬೇಡ ಅಂತಾರೆ ಜನಗಳು ಕುಯ್ದಿರೋ ಮಟನ ಬೇಡ ಅನ್ನಲ್ಲ ಯಾರು ಯಾರ್ಗಾನ ಮಕ್ಕ ಇರ್ನಂತಕೋ ಯಾರನ್ನ ತಾಕತ್ತಾರೆ ಹೋಗು ಹೇಳಿ ಅದೇನ ಆಗಲಿ ಅತ್ತಾಗೆ ಪಾಪ ಇನ್ನೇನು ಮೊದಲನೇ ಸರಿ ಅಕ್ಕಯ್ಯನ ಮಗಳು ಒಳಗೆ ಬರ್ತಾರೆ ಏನನ್ನ ಬಸಿ ಚೆನ್ನಾಗಿ ಮಾಡೋದು ಬೇಡವಾ ಹೇಳ್ಕೊಂಡಿರೋ ಮಟನ್ಗೆ 2.5 kg ಹೇಳು ಆಮೇಲೆ ಸರಿ ಕಣವೆ ಆಯಿತು ಈಗ ಹೋಗ್ತಾ ಹೇಳ್ಬಿಟ್ಟು ಹೋಯ್ತೀನಿ ಬಿಡು ಯಾವ್ದು ಹೇಳು ನಾಷ್ಟ ತರಲಿಲ್ಲ ನೋಡು ಜಲ್ದು ನೇ ಗೌರಿ ಅದು ಏನು ಮಾಡ್ತಿದ್ವಿ ಒಳಗೆ ನೀನು ಜಲ್ದು ಒಂದು ನಾಷ್ಟ ತಂದ್ಕೊಡು ಅಂದರೆ ಗಂಟೆ ಮಾಡ್ತಾಳೆ ಗಂಟೆಯ ಇನ್ನೇನು ಕತೆ ಮುಂದುವರಿತದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ ಬರ್ತೀವಿ